ಸಿಬ್ಬಂದಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಬೈಕ್ ಕೊಡುಗೆಯಾಗಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಗ್ರಾಮೀಣ ಬಡ ಜನತೆಗೆ ಆರೋಗ್ಯ ಸೇವೆ ಒದಗಿಸಲು ಯುನೈಟೆಡ್ ವೇ ಸಂಸ್ಥೆಯಿಂದ 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದೊಂದು ದ್ವಿಚಕ್ರ ವಾಹನ ನೀಡುತ್ತಿದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ ಸಕಾಲದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ನಾಗರಿಕರಿಗೆ ಉತ್ತಮ ಸೇವೆ ಒದಗಿಸಬೇಕು ಎಂದರು. ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿಯೊಂದು PHCಗೂ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೊಟ್ಟು ಈ ಮನೆಗೆ ಹೋಗಿ ವ್ಯಾಕ್ಸಿನ್ ಹಾಕೋದು, ಬೇರೆ ಆರೋಗ್ಯದ ಏನೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ತಿಳುವಳಿಕೆ ನೀಡೋಕ್ಕೆ ಈ ಗಾಡಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿರೋ ಸಿಬ್ಬಂದಿ ಇದನ್ನು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಕಾಪಾಡಬೇಕು ನಮ್ಮ ಬಡ ಜನರು ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. 9 ಯುನೈಟೆಡ್ ವೇಸ್ಯಿಂದ 9 ಗಾಡಿ NGO ಕಂಪ್ನಿ ಕೊಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ 9 ಗಾಡಿ ಕೊಡ್ತಾ ಇರೋದು, ನಮ್ದಿರೋದು 9 PHC. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್, DMO ಡಾಕ್ಟರ್ ಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, AMO ವಿನಯ್ ಕುಮಾರ್, ಸುಷ್ಮಾ, ಪುರಸಭಾಧ್ಯಕ್ಷ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ.